ನಿನ್ನೆಯಷ್ಟೇ ದರ್ಶನ್ಗೆ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿತು. 2011ರಲ್ಲಿ ದರ್ಶನ್ ಜೈಲಿಗೆ ಹೋದಾಗ 23 ದಿನ ಇದ್ದದ್ದು ಈಗ 28 ದಿನ ಆಗುತ್ತೆ. ಅಲ್ಲಿಗೆ 5 ದಿನ ಜಾಸ್ತಿ, ಅರ್ಧ ತಿಂಗಳು ಕಳೆಯೋ ಹೊತ್ತಲ್ಲೇ ದರ್ಶನ್ ಸುಸ್ತು ಹೊಡೆದಿದ್ದಾರೆ. ಮನೆಯವರ ವಿಶ್ವಾಸ, ಪ್ರೀತಿ ಯಾವುದನ್ನು ಕೂಡ ದರ್ಶನ್ ಗಳಿಸ್ತಾ ಇಲ್ಲ. ಜೈಲಲ್ಲಿ ಬದಲಾವಣೆ ಆಗಬಹುದು, ಹೊಸ ಮನುಷ್ಯನಾಗಿ ದರ್ಶನ್ ಆಚೆ ಬರಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಮನೆಯವರಿದ್ದಾರೆ. ಆದರೆ ಅದು ಆಗುತ್ತೋ ಇಲ್ವೋ ಅನ್ನೋಂತಹ ಭಯ ಕುಟುಂಬಸ್ಥರನ್ನ ಕಾಡ್ತಾ ಇದೆ. ಜೈಲಲ್ಲಿ ಇದ್ರೂ ಕೂಡ ಮನ ಪರಿವರ್ತನೆ ಆಗುತ್ತೆ ಅನ್ನುವಂತಹ ವಿಶ್ವಾಸ ಇಲ್ಲ. ಈ ಚಿಂತೆ ನಡುವೆ ಪವಿತ್ರ ಗೌಡ ಆಪ್ತೆ ಸಮತಾ ಭೇಟಿಯನ್ನ ಕೊಟ್ಟಿದ್ದು. ಪವಿತ್ರ ಗೌಡ ದರ್ಶನ್ ನಡುವೆ ಸೇತುವೆಯಾಗಿ ಕೆಲಸ ಮಾಡುವಂಥದ್ದು ಈ ಸಮತಾ. ದರ್ಶನ್ ಕುಟುಂಬಸ್ಥರಿಗೆ ಸಮತಾಳದ್ದೇ ಈಗ ಆತಂಕ. ಮತ್ತೆ ಯಾಕೆ ಈ ಸಮತಾ ಎಂಟ್ರಿ, ಸಮತಾ ಯಾಕೆ ಜೈಲಿಗೆ ಹೋಗಿ ಭೇಟಿಯಾಗಿದ್ದು, ಹೀಗೆ ಈ ಎಲ್ಲ ಪ್ರಶ್ನೆಗಳು ಈಗ ಕುಟುಂಬಸ್ಥರನ್ನ ಕಾಡ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 17 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಬಟ್ ಇದರ ಮುಂದುವರೆದ ಭಾಗ ಪೊಲೀಸರ ತನಿಖೆ ಕೂಡ ಚುರುಕಾಗ್ತಾ ಇದೆ ದಿನೇ ದಿನೇ. ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿದ ತಕ್ಷಣ ವಿಚಾರಣೆ ಮುಗಿತು, ತನಿಖೆ ಮುಗಿತು ಅಂತ ಅಲ್ಲ, ಈಗಲೂ ಕೂಡ ಈ ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 3 ಆಲ್ರೆಡಿ ಈಗ ನೋಟಿಸ್ ಇಶ್ಯೂ ಆಗಿದೆ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ನೋಟಿಸ್ ಇಶ್ಯೂ ಆಗಿದೆ. 2ನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಕಾರಣ ಮೋಹನ್ ರಾಜ್ ಆತನ ಹೆಸರು ತಳಕು ಹಾಕಿಕೊಂಡ ತಕ್ಷಣ ಆತ ತಲೆಮರೆಸಿಕೊಂಡಿದ್ದಾನೆ. ಎಲ್ಲಿದ್ದಾನೆ ಅನ್ನೋದ್ರ ಸುಳಿವು ಇನ್ನೂ ತನಕ ಪೊಲೀಸರಿಗೆ ಸಿಕ್ಕಿಲ್ಲ. ಬಟ್ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾನೆ ಇದ್ದಾರೆ. ಬಟ್ ಈಗಲಾದ್ರೂ ಅವರು ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದು ಪ್ರಶ್ನೆ. ಯಾಕೆ ಮೋಹನ್ ರಾಜ್ ನೋಟಿಸ್ ನೀಡಲಾಯಿತು, ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನುವಂತಹ ಪ್ರಶ್ನೆಗೆ 70 ಲಕ್ಷ ಹಣದ ಮೂಲ ಪತ್ತೆಯಾಗಬೇಕು. ನಟ ದರ್ಶನ್ ಅವರು ವಿಚಾರಣೆಯ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದುಡ್ಡು ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನುವಂಥ ಪ್ರಶ್ನೆಗೆ ಮೋಹನ್ ರಾಜ್ ಅನ್ನೋರು ನನಗೆ ಕೊಟ್ಟಿದ್ದಾರೆ, ಮಾಜಿ ಉಪಮೇಯರ್ ಈ ಮೋಹನ್ ರಾಜ್. ಹಾಗಾಗಿ ಯಾಕಾಗಿ ಈ ದುಡ್ಡನ್ನ ಇವ್ರು ಕೊಟ್ಟರು, ಇವ್ರಿಗೆ ಎಲ್ಲಿಂದ ಬಂತು ಆ ದುಡ್ಡು, ಇದನ್ನ ವಿಚಾರಣೆಗೆ ಒಳಪಡಿಸಬೇಕು. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲೇಬೇಕು ಪೊಲೀಸರು. ಹಾಗಾಗಿ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಬಟ್ 2ನೇ ಬಾರಿ ಈಗಲಾದ್ರೂ ಅವರು ಬರ್ತಾರಾ, ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಪ್ರಶ್ನೆ.